ಎಲ್ಲರಿಗೂ ನಮಸ್ಕಾರ. ಮಾರ್ಗಶಿರ ಲಕ್ಷ್ಮಿಯ ಗುರುವಾರ ಪೂಜೆ ಅಂತೂ ತುಂಬಾ ವಿಶೇಷ. ಆದರೆ ಯಾವುದೇ ಲಕ್ಷ್ಮೀ ಪೂಜೆ ಮಾಡೋದಕ್ಕಿಂತ ಮೊದಲು ಮನೆಯಲ್ಲಿರುವಂಥ ಹೆಣ್ಮಕ್ಳು ಒಂದಿಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಮನೆಯಲ್ಲೂ ಕೂಡ ಒಂದಿಷ್ಟು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಅಂತೂ ತುಂಬಾ ವಿಶೇಷ. ಒಂದೇ ಒಂದು ಗುರುವಾರ ನಾವು ಈ ಒಂದು ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನು ಮಾಡಿದ್ರೂ ಕೂಡ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಜೊತೆಗೆ ಮನೆಯಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಲಕ್ಷ್ಮೀ ವ್ರತಗಳನ್ನು ಮಾಡೋಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಹೆಣ್ಮಕ್ಳು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂಥ ವಿಚಾರನ ಒಂದು ಸಣ್ಣ ಕಥೆಯ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಆ ಕಥೆನ ಕೇಳೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ಕತೆ ಕೇಳಿದ ಮೇಲೆ ನಿಮಗೂ ಕೂಡ ಅನಿಸುತ್ತೆ, ಹೌದಲ್ವಾ, ನಾವು ಕೂಡ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ನಾವು ಪೂಜೆ ಮಾಡೋದ್ರಿಂದ ಮಾತ್ರ ದೇವರನ್ನು ಒಲಿಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ಸುಳ್ಳು. ನಮ್ಮಲ್ಲೂ ಕೂಡ ಒಂದು ಒಳ್ಳೆತನ ಇರಬೇಕು. ಹಾಗೆ ನಾವು ಕೂಡ ಕೆಲವೊಂದು ನಿಯಮಗಳನ್ನು ಪಾಲಿಸ್ತಾ ಹೋಗಬೇಕು. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಒಂದಿನ ನಾರದ ಮಹರ್ಷಿಗಳು ಮತ್ತು ಮಹರ್ಷಿ ಪರಾಶರರು ತ್ರಿಲೋಕ ಸಂಚಾರಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಒಂದು ಕಡೆ ವಿಶ್ರಾಂತಿ ತಗೋಬೇಕು ಅಂತ ಹೇಳಿ ಭೂಲೋಕದ ಒಂದು ಗ್ರಾಮವನ್ನು ತಲುಪ್ತಾರೆ. ಇದೇ ಸಂದರ್ಭದಲ್ಲಿ ಊರಿನ ಜನರು ಮನೆ ಮುಂದೆ ಸಗಣಿಯನ್ನು ಸಾರಿಸಿ ರಂಗೋಲಿಯನ್ನು ಹಾಕಿ ಒಂದು ರೀತಿ ಹಬ್ಬದ ವಾತಾವರಣ ಇರುತ್ತೆ. ಒಂದು ಹಳ್ಳಿಯಲ್ಲಿ ಹೆಂಗಸರು ಎಲ್ಲರೂ ಕೂಡ ಸಂಭ್ರಮದಿಂದ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಮನೆಗೆ ಮಾವಿನ ತೋರಣಗಳೆಲ್ಲ ಕಟ್ಟಿ ಸಂಭ್ರಮವನ್ನು ಮಾಡ್ತಾಯಿರ್ತಾರೆ. ಇನ್ನು ಕೆಲವರು ಹಾಡುಗಳನ್ನು ಹೇಳ್ತಾ, ಅಂದರೆ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಂತೆ ಹಾಡುಗಳನ್ನು ಹೇಳ್ತಾ ಇರ್ತಾರೆ. ತುಂಬ ಸಡಗರದಿಂದ ಓಡಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂಥ ನಾರದರು ಮಹರ್ಷಿ ಪರಾಶರರನ್ನು ಕೇಳ್ತಾರೆ, ಇವತ್ತು ಏನಾದರೂ ಹಬ್ಬ ಇದೆಯಾ? ಇವತ್ತೇನು ಎಲ್ಲರೂ ಈ ಹಳ್ಳಿನಲ್ಲಿ ಈ ರೀತಿ ಸಂಭ್ರಮವನ್ನು ಮಾಡ್ತಾ ಇದ್ದಾರಲ್ಲ, ಏನಿದರ ಸಂತೋಷಕ್ಕೆ ಕಾರಣ ಅಂತ ಕೇಳ್ತಾರೆ. ಆಗ ಮಹರ್ಷಿಗಳು ಇವರ ಸಂಭ್ರಮದ ಆಚರಣೆ, ಇದರ ಬಗ್ಗೆ ನೀವು ತಿಳ್ಕೋಬೇಕಾ ಅಂತ ಕೇಳ್ತಾರೆ. ಆಗ ನಾರದರು, ಹೌದು, ದಯವಿಟ್ಟು ವಿವರವಾಗಿ ಹೇಳಿ, ಇವತ್ತು ಏನು ಹಬ್ಬ ಇದೆ, ಯಾವುದಕ್ಕೆ ಇವರೆಲ್ಲ ಇಷ್ಟೊಂದು ತಯಾರಿ ಮಾಡ್ಕೊತಾ ಇದ್ದಾರೆ ಅಂತ ಕೇಳ್ತಾರೆ. ಆಗ ಮಹರ್ಷಿಗಳು ಹೇಳ್ತಾರೆ, ಇವತ್ತು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತ, ಹಾಗಾಗಿ ಇವರೆಲ್ಲರೂ ಇಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಗುರುವಾರದ ಲಕ್ಷ್ಮೀ ಪೂಜೆನ ಅದ್ಯಾವ ರೀತಿ ಮಾಡೋದು, ಇದರಿಂದ ಯಾವ ರೀತಿ ಫಲ ಸಿಗುತ್ತೆ, ಹಾಗೆ ಈ ಹಿಂದೆ ಯಾರು ಈ ರೀತಿ ವ್ರತನ ಮಾಡಿದರು, ದಯವಿಟ್ಟು ಅದನ್ನೆಲ್ಲ ಕೂಡ ವಿವರವಾಗಿ ತಿಳಿಸ್ಕೊಡಿ ಅಂತ ನಾರದ ಮಹರ್ಷಿಗಳು ಕೇಳ್ತಾರೆ. ಆಗ ಮಹರ್ಷಿಗಳು ವರ್ಷಕ್ಕೊಮ್ಮೆ ಬರುವಂತಹ ಮಾರ್ಗಶಿರ ಮಾಸದ ಗುರುವಾರದಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆ ಲಕ್ಷ್ಮೀ ದೇವಿಗೆ ಬಹಳನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ವ್ರತದ ಬಗ್ಗೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಹೇಳಿಕೊಂಡಿರುವಂಥದ್ದು. ಹಾಗೆ ಈ ಒಂದು ವ್ರತನ ಮಾಡುವಾಗ ಮನೆಯಲ್ಲಿ ಹೆಣ್ಮಕ್ಳು ಹೇಗಿರಬೇಕು, ಯಾವ ರೀತಿ ಇರಬೇಕು ಅಂತ ಒಂದು ಕಥೆಯಲ್ಲಿ ವಿವರವಾಗಿ ತಿಳಿಸ್ತಾರೆ. ಆ ಕಥೆನ ನಾನು ನಿಮಗೆ ಹೇಳ್ತೀನಿ ಕೇಳಿ ಅಂತ ಹೇಳಿ ಮಹರ್ಷಿಗಳು ಕಥೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಒಂದಿನ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರೂ ಕೂಡ ಮಾತಾಡ್ತಾ ಕೂತಿರ್ತಾರೆ. ಆಗ ಮಹಾಲಕ್ಷ್ಮಿ ನಾರಾಯಣ ಹತ್ತಿರ ಹೀಗೆ ಹೇಳ್ತಾರೆ, ಸ್ವಾಮಿ, ಇಂದು ಮಾರ್ಗಶಿರ ಲಕ್ಷ್ಮೀ ವಾರ, ಜನರು ಉಪವಾಸ ಇದ್ದು ಈ ಒಂದು ವ್ರತನ ಆಚರಣೆ ಮಾಡ್ತಾ ಇರ್ತಾರೆ. ನೀವು ನನಗೆ ಅವಕಾಶ ಕೊಟ್ಟರೆ ನಾನು ಭೂಲೋಕಕ್ಕೆ ಹೋಗಿ ಎಲ್ರಿಗೂ ಕೂಡ ಯಾವ ರೀತಿ ವ್ರತ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಯಾರು ನನ್ನ ಮನಸ್ಸಿಗೆ ಇಷ್ಟ ಆಗೋ ರೀತಿಯಲ್ಲಿ ವ್ರತನ ಮಾಡ್ತಾ ಇರ್ತಾರೋ ಅವರ ಮನೆಗೆ ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಭಗವಾನ್ ವಿಷ್ಣು ಸರಿ ಆಯಿತು, ಹೋಗಿ ಬಾ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಮಹಾಲಕ್ಷ್ಮಿ ಸರ್ವಾಲಂಕೃತಗೊಂಡು ಭೂಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಆಗ ಭಗವಾನ್ ವಿಷ್ಣು ಕೂಡ ಮಹಾಲಕ್ಷ್ಮಿನ ಹಿಂಬಾಲಿಸ್ತಾರೆ. ಒಂದು ವಯಸ್ಸಾದ ವೃದ್ಧೆಯ ರೂಪದಲ್ಲಿ ತಾನೂ ಕೂಡ ಭೂಲೋಕಕ್ಕೆ ಬರ್ತಾರೆ. ಏಕೆಂದರೆ ಈ ಒಂದು ಲಕ್ಷ್ಮೀ ವ್ರತನ ಯಾವ ರೀತಿ ಮಾಡ್ತಾ ಇರ್ತಾರೆ, ಲಕ್ಷ್ಮಿ ಇಷ್ಟಪಡೋ ರೀತಿಯಲ್ಲಿ ವ್ರತನ ಮಾಡ್ತಾರೆ, ಯಾವ ರೀತಿ ಮಾಡಿರ್ಬೋದು ನೋಡೋಣ ಅಂತ ಹೇಳಿ ಮತ್ತೆ ಇದರ ಬಗ್ಗೆ ಮಹಾಲಕ್ಷ್ಮಿ ಕೂಡ ಏನೆಲ್ಲ ಹೇಳ್ಬೋದು ಇದನ್ನೆಲ್ಲ ತಿಳ್ಕೋಬೇಕು, ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವಿಷ್ಣು ಕೂಡ ವಯಸ್ಸಾದ ವೃದ್ಧೆಯ ರೂಪದಲ್ಲಿ ಅದೇ ಊರಿಗೆ ಬಂದು ಒಂದು ಮನೆಯಲ್ಲಿ ಕೂತ್ಕೊಳ್ತಾರೆ. ಅದೇ ಊರಿನಲ್ಲಿ ಅಲೆದಾಡುತ್ತಿದ್ದ ಮಹಾಲಕ್ಷ್ಮೀ ದೇವಿ ಆ ಮನೆಗೆ ಬಂದು, ಅಲ್ಲಮ್ಮ, ಇವತ್ತು ಮಾರ್ಗಶಿರ ಲಕ್ಷ್ಮೀ ವಾರ, ಲಕ್ಷ್ಮೀ ಪೂಜೆನ ಮಾಡಬೇಕು. ಎಲ್ಲರೂ ನೋಡ್ತಾ ಇದೆಯಲ್ಲ, ಮನೆಯ ಬಾಗಿನಲ್ಲಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ತಿಲಲ್ಲಿ ಮುಂದೆ ದೀಪ ಹಚ್ಚಿ ಮನೆಗೆ ಮಾವಿನ ಎಲೆಗಳನ್ನು ತೋರಣ ಕಟ್ಟಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನೀವು ಮಾತ್ರ ಯಾಕೆ ಏನೂ ಮಾಡಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ವೃದ್ಧೆ ಹೇಳ್ತಾರೆ,
ಏನಮ್ಮ ಅದು ವ್ರತ ಅದು ಹೇಗೆ ಮಾಡಬೇಕು, ನೀವು ಹೇಳಿಕೊಟ್ರೆ ನಾನು ಕೂಡ ಮಾಡ್ತೀನಿ, ಇದರಿಂದ ಯಾವ ಥರ ಫಲ ಸಿಗುತ್ತೆ, ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ಲ, ನೀವು ಹೇಳಿಕೊಟ್ರೆ ಅದೇ ರೀತಿಯೇ ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ಮಹಾಲಕ್ಷ್ಮಿ ನಗ್ನಗ್ತಾ ಹೇಳ್ತಾರೆ, ಮಾರ್ಗಶಿರ ಮಾಸದ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಹಸುವಿನ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಬೇಕು. ಹೊಸ್ತಿಲಿಗೆ ಹೂವು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ದೀಪಗಳನ್ನು ಹಚ್ಚಬೇಕು. ಮನೆ ಸಾರಿಸಿ ಸ್ನಾನ ಮಾಡಿ ಮಡಿಯಿಂದ ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಒಂದು ಸೇರನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧ ಹಚ್ಚಿ ಅಲಂಕಾರ ಮಾಡಿ ಒಂದು ಪೀಠದ ಮೇಲೆ ಕೆಂಪು ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ಸೇರನ್ನು ಇಡಬೇಕು. ಆ ಸೇರಿನಲ್ಲಿ ಧಾನ್ಯಗಳನ್ನು ತುಂಬಿರಬೇಕು. ಬಿಳಿ ಧಾನ್ಯನ ತುಂಬಿಸಿ ಇಟ್ಟರೆ ತುಂಬಾ ಒಳ್ಳೆಯದು. ಬಿಳಿ ಧಾನ್ಯ ಅಂದರೆ ಅಕ್ಕಿನ ಇಟ್ಟಾದಮೇಲೆ ತುಳಸಿನ ಇಡಬೇಕು. ಈಗಾಗಲೇ ಸಾಕಷ್ಟು ಜನ ಲಕ್ಷ್ಮೀ ಸೇರನ್ನು ಮನೆಯಲ್ಲೇ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀರ. ಅಂಥವರು ಅದರಲ್ಲಿ ಅಕ್ಕಿನ ತುಂಬಿಸಿಟ್ಟು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಪೂಜೆನ ಮಾಡಬೇಕು. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೇರು ಅಂದರೆ ಮನೆಯಲ್ಲಿ ಅಕ್ಕಿನ ಅಳತೆ ಮಾಡೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಅದು, ಅದರಲ್ಲಿ ನಾವು ಅಕ್ಕಿನ ತುಂಬಿ ಗುರುವಾರ ಪೂಜೆನ ಮಾಡ್ಕೋಬೇಕು. ಹಾಗೆ ಹಾಲಿನ ನೈವೇದ್ಯನ ಮಾಡ್ಕೋಬೇಕು. ಹಾಲಿನಿಂದ ಮಾಡಿರೋಂಥ ಯಾವುದೇ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡ್ಬೋದು. ಈ ನೈವೇದ್ಯಕ್ಕೆ ಪರಮಾನನ್ನ ಅಂತ ಹೇಳ್ತಾರೆ. ಅಂದರೆ ಅಕ್ಕಿ ಪಾಯಸ. ಅಕ್ಕಿ ಮತ್ತು ಹಾಲನ್ನು ಸೇರಿಸಿ ಮಾಡುವಂಥ ಪಾಯಸ ಯಾವುದೇ ರೀತಿ ಎಣ್ಣೆಯನ್ನು ಬಳಸದೆ ಮಾಡಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಾವು ನೈವೇದ್ಯಕ್ಕಾಗಿ ಏನೆಲ್ಲ ಸಿಹಿ ಪದಾರ್ಥ ಮಾಡಿದ್ರೂ ಕೂಡ ತುಪ್ಪವನ್ನು ಬೆರೆಸಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಬೆರೆಸಬಾರ್ದು. ಈ ರೀತಿಯ ನೈವೇದ್ಯಗಳು ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಮಾರ್ಗಶಿರ ಮಾಸದಲ್ಲೇ 5 ಅಥವಾ 4 ಗುರುವಾರಗಳು ಸಿಗುತ್ತೆ. ಅದರಲ್ಲಿ ನಮಗೆ 4 ಅಥವಾ 5 ಗುರುವಾರಗಳು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಒಂದೇ ಒಂದು ಗುರುವಾರ ಕೂಡ ಪೂಜೆ ಮಾಡ್ಬೋದು. ಅದರಲ್ಲೂ ಶುದ್ಧ ದಶಮಿ ತಿಥಿ ಇರುವಂಥ ದಿನ. ದಶಮಿ ತಿಥಿ ಯಾವ ದಿನ ಅಂದರೆ ಗುರುವಾರ ದಿನ ಬಂದಿರುತ್ತೆ. ಅದನ್ನು ಪಂಚಾಂಗದಲ್ಲಿ ನೋಡ್ಕೋಬೇಕು. ನೋಡಿಕೊಂಡು ಆ ದಿನ ನಾವು ಈ ರೀತಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ. ಈಗ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮಾರ್ಗಶಿರ ಮಾಸದಲ್ಲಿ ಒಂದು ಗುರುವಾರ ಉಪವಾಸವಿದ್ದು ಈ ವ್ರತನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಮನೆಯಲ್ಲೂ ಕೂಡ ಹಂತ ಹಂತವಾಗಿ ಸಂಪತ್ತು ಹೆಚ್ಚುತ್ತಾ ಹೋಗುತ್ತೆ. ಈ ಒಂದು ವ್ರತನ ಮಾಡಿ ಸಂಜೆ ಹೊತ್ತು ಮನೆಯಲ್ಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಅಕ್ಕಪಕ್ಕದ 2 ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಬಂದು ಅವರಿಗೆ ಪ್ರಸಾದ ಅರಿಶಿನ ಕುಂಕುಮ ಫಲ ತಾಂಬೂಲಗಳನ್ನು ಕೊಟ್ಟು ಅವರಿಗೆ ಸತ್ಕಾರ ಮಾಡಬೇಕು. ನಾನು ಆಗಲೇ ಹೇಳಿದೆ, ಬರೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿನ ಉಳಿಸ್ಕೊತೀವಿ ಅಂದರೆ ಅದು ಖಂಡಿತ ಸಾಧ್ಯವಿಲ್ಲ. ಅದ್ರ ಜೊತೆನೇ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಮನೆ ಹೆಣ್ಮಕ್ಳು ಎದ್ದೇಳಬೇಕು. ಮನೆ ಬಾಗಿಲು ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ತಿಲನ್ನು ತೊಳಿಬೇಕು. ಅಲ್ಲದೆ ಗುರುವಾರ ಶುಭ್ರವಾದ ಮಡಿ ಬಟ್ಟೆನ ಧರಿಸಬೇಕು. ಯಾವುದೇ ಕಾರಣಕ್ಕೂ ಒಂದೇ ಒಂದಿನ ಹಾಕ್ಕೊಂಡಿದ್ದಲ್ವ ಬಟ್ಟೆನ ಅದನ್ನೇ ಹಾಕೊಳ್ಳೋಣ ಅಂತ ಮೈಲಿಗೆ ಬಟ್ಟೆನ ಧರಿಸಬಾರ್ದು. ಹಾಗೆ ಮಕ್ಕಳು ಊಟ ಮಾಡೋ ಸಮಯದಲ್ಲಿ ಬೈಬಾರ್ದು. ಅದು ಹೆಣ್ಮಕ್ಳನ್ನಂತೂ ಬೈಲೇಬಾರ್ದು. ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಅಡುಗೆ ಮಾಡುವಾಗ ಅಡುಗೆ ಮಾಡಿದ ನಂತರ ಅಡುಗೆ ಮನೆನ ಕ್ಲೀನಾಗಿ ಇಟ್ಕೋಬೇಕು. ಬರೀ ಅಡುಗೆ ಮಾಡುವಾಗ ಅಷ್ಟೇ ಅಲ್ಲ, ನಾವು ಮಾಡುವಂಥ ಪದಾರ್ಥಗಳು ತುಂಬಾ ಶುಚಿಯಾಗಿಡಬೇಕು. ಇಲ್ಲ ಅಂದರೆ ಮಹಾಲಕ್ಷ್ಮಿ ಆ ಮನೆಗೆ ಕಾಲಿಡೋದಿಲ್ಲ. ದೊಡ್ಡವರು ಒಂದು ಗಾದೆ ಮಾತು ಹೇಳ್ತಾರೆ, ಮಾತಿನ ಮುಂಚೆ ನಗೋ ಹೆಣ್ಮಕ್ಳು ಅಳೋ ಅಂಥ ಗಂಡು ಮಕ್ಕಳನ್ನ ನಂಬಾರ್ದು ಅಂತ. ಆದರೆ ಕೆಲವರು ಮಾತಿನಲ್ಲೇ ಗೊತ್ತಾಗುತ್ತೆ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಇಂಥ ಗುಣಗಳನ್ನು ಬೆಳೆಸ್ಕೋಬಾರ್ದು. ಇಂಥವರ ಹತ್ತಿರ ಲಕ್ಷ್ಮೀ ದೇವಿ ಯಾವತ್ತೂ ಇರೋದಿಲ್ಲ. ಹಾಗೆಯೇ ಯಾವ ಹೆಣ್ಮಕ್ಳು ಗುರುವಾರ ದಿನ ದಾನ ಧರ್ಮ ಮಾಡೋದಿಲ್ವೋ, ಪೂಜೆ ಮಾಡೋದಿಲ್ವೋ, ಮನೆಯಲ್ಲಿ ಕಿರಿಕಿರಿ ಮಾಡೋದು, ಜಗಳ ಮಾಡೋದು, ಮಾತಿಗೆ ಮುಂಚೆ ಅಳೋವಂಥದ್ದು, ಗಂಡನ ಜೊತೆ ಜಗಳ ಆಡೋದು, ಕಷ್ಟಗಳು ಸಮಸ್ಯೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಕಣ್ಣೀರೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಲ್ವಾ. ಇನ್ನು ಬೆಳಗ್ಗೆ ಹೊತ್ತು ಗಂಡ ಎದ್ಮೇಲೆ ಹೆಂಡತಿ ಎದ್ದೋಳೋ ಅಂಥದ್ದು, ಇದು ಕೂಡ ತುಂಬಾ ದೊಡ್ಡ ತಪ್ಪು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಮೊದಲು ಗಂಡ ಮಕ್ಕಳು ಎದ್ದೇಳೋಕ್ಕಿಂತ ಮೊದಲು ಮನೆ ಹೆಣ್ಮಕ್ಳು ಎದ್ದೇಳಬೇಕು ಅಂತ ಹೇಳ್ತಾರೆ. ಅದೂ ಅಲ್ಲದೆ ಈ ರೀತಿ ವಿಶೇಷವಾಗಿ ಪೂಜೆ ಮಾಡುವಾಗ ಆದಷ್ಟು ಮೌನ ವ್ರತ ಮಾಡೋದು ತುಂಬಾ ಒಳ್ಳೆಯದು. ಇದು ಮನೆ ಏಳಿಗೆ ದೃಷ್ಟಿಯಿಂದಲೂ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ. ಎಲ್ಲ ನಿಯಮಗಳು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಂತಲ್ಲ, ಗಂಡ್ಮಕ್ಳು ಕೂಡ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಇಲ್ಲ ಅಂದರೆ ಅವ್ರಿಗೂ ಕೂಡ ಖಂಡಿತವಾಗಲೂ ಹಣಕಾಸಿನ ಸಮಸ್ಯೆ ಬರುತ್ತೆ.
ಯಾವ ಮನೆಯಲ್ಲಿ ಗಂಡ ಹೆಂಡತಿಗೆ ಗೌರವ ಕೊಡೋದಿಲ್ವೋ, ಪ್ರೀತಿಯಿಂದ ನಡ್ಕೊಳ್ಳೋದಿಲ್ವೋ, ಅವಳಿಗೆ ಕೆಟ್ಟ ಮಾತಿನಿಂದ ಬೈಯೋದು, ಬೇರೆಯವರ ಮುಂದೆ ಅವಮಾನ ಮಾಡೋದು, ಈ ಥರ ಎಲ್ಲ ಮಾಡಿದ್ರೂ ಕೂಡ ಅಂಥ ವ್ಯಕ್ತಿಯ ಹತ್ತಿರ ಲಕ್ಷ್ಮೀದೇವಿ ಒಂದು ಗಳಿಗೆನೂ ಕೂಡ ನಿಲ್ಲೋದಿಲ್ಲ. ಆತ ಸಂಪಾದನೆ ಮಾಡಿರೋಂಥ ದುಡ್ಡನ್ನು ತೊಗೊಂಡು ಬಂದಿದ ತಕ್ಷಣ ಹೆಂಡತಿ ಕೈಯಲ್ಲಿ ಕೊಟ್ಬಿಟ್ಟು ಆಮೇಲೆ ಮತ್ತೆ ಅವರು ವಾಪಸ್ ತೊಗೋಬೇಕು. ಇದು ಕೂಡ ತುಂಬ ಒಳ್ಳೆಯದು. ಏಕೆಂದರೆ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಮಕ್ಳು ತನ್ನ ಗಂಡ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗಬೇಕು, ವ್ಯಾಪಾರ ವ್ಯವಹಾರವೆಲ್ಲ ಅಭಿವೃದ್ಧಿ ಆಗಬೇಕು, ಹೆಚ್ಚಾಗಿ ಸಂಪಾದನೆ ಆಗಬೇಕು ಅಂತ ಪ್ರತಿ ಗಳಿಗೆನೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈ ರೀತಿ ಇರುವಾಗ ಸಂಪಾದನೆ ಮಾಡಿರುವಂಥ ದುಡ್ಡನ್ನು ತಂದು ಹೆಂಡತಿ ಕೈಲಿ ಕೊಟ್ಬಿಟ್ಟು ನಂತರ ವಾಪಸ್ ತಗೊಳ್ಳಿ. ಆ ರೀತಿ ಮಾಡಿ ನೋಡಿ, ನಿಮ್ಮ ಹತ್ತಿರ ಕೂಡ ಲಕ್ಷ್ಮಿ ಶಾಶ್ವತವಾಗಿ ಇರ್ತಾರೆ. ಮತ್ತು ಅಮಾವಾಸ್ಯೆ ದಿನ ಮತ್ತು ಸಂಕ್ರಾಂತಿ ತಿಥಿಗಳು ಪ್ರತಿದಿನ ಒಂದೊಂದು ಸಂಕ್ರಮಣ ತಿಥಿ ಬರುತ್ತೆ. ಇಂತಹ ದಿನದಲ್ಲಿ ನಿಷೇಧಿತ ಪದಾರ್ಥಗಳನ್ನು ತಿನ್ನಬಾರ್ದು. ಅಂದರೆ ನಾನ್ ವೆಜ್ ಆಗಿರ್ಬೋದು, ತರಕಾರಿ ಒಂದಷ್ಟು ತಿನ್ನಬಾರ್ದು ಅಂತ ಇರುತ್ತೆ, ಅಂಥದ್ದನ್ನು ನೋಡಿಕೊಂಡು ತಿನ್ನಬಾರ್ದು. ಈಗಂತೂ ಸಾಮಾನ್ಯವಾಗಿ ಹೆಣ್ಮಕ್ಳು ಗುರುವಾರ ನಾನ್ ವೆಜ್ ತಿನ್ನೋದೇ ಇಲ್ಲ. ಹಾಗೆ ಅಮಾವಾಸ್ಯೆ ಕೂಡ ಅಷ್ಟೇ ಮಾಡಲೇಬಾರ್ದು. ಹಾಗೆ ಹೊರಗಡೆನೂ ಕೂಡ ತಿನ್ನಬಾರ್ದು. ಇನ್ನು ಸಂಕ್ರಾಂತಿ ತಿಥಿ ಇದರಲ್ಲೂ ಕೂಡ ಅಷ್ಟೇ, ಮನೆಯಲ್ಲಿ ಕೇಳೋದಿಲ್ಲ ಮಾಡಲೇಬೇಕು ಅಂತ ಇದ್ದರೆ ಕೊನೆ ಪಕ್ಷ ಮನೆ ಹೆಣ್ಮಕ್ಳು ಇಂಥ ದಿನಗಳು ತಿನ್ನಬಾರ್ದು ಅಂತ ನಾವು ನೋಡ್ಕೋಬೇಕು. ಇನ್ನು ರಾತ್ರಿ ಹೊತ್ತು ತಲೆಗೆ ಎಣ್ಣೆನ ಹಚ್ಕೋಬಾರ್ದು. ಹೆಣ್ಮಕ್ಳು ಯಾವಾಗಲೂ ಇದನ್ನು ನೆನಪಲ್ಲಿಟ್ಕೊಳ್ಳಿ. ಸೂರ್ಯ ಮುಳುಗಿದ ನಂತರ ತಲೆನ ಬಾಚ್ಕೊಳ್ಳೋದೇ ಆಗಿರ್ಬೋದು, ತಲೆಗೆ ಎಣ್ಣೆ ಹಚ್ಕೊಳ್ಳೋದೇ ಆಗಿರ್ಬೋದು, ಇದನ್ನೆಲ್ಲ ಮಾಡಬಾರ್ದು. ಹಾಗೆ ಕೊಳಕು ಬಟ್ಟೆಗಳನ್ನು ಅಂದರೆ ಮೈಲಿಗೆ ಬಟ್ಟೆಗಳನ್ನು ಎಲ್ಲಂದಲ್ಲೇ ಬಿಸಾಕಬಾರ್ದು. ಗಂಡನ ಒಪ್ಪಿಗೆ ಇಲ್ಲದೆ ಬೇರೆಯವರ ಮನೆಗೆ ಹೋಗೋದು, ಗಂಡನ ಮಾತನ್ನು ಕೇಳದೆ ತನ್ನ ಸ್ವಇಚ್ಛೆಯಿಂದ ಬೇಡದೇ ಇರೋವಂಥ ಕೆಲಸನ ಮಾಡೋದು, ಇಂಥ ಹೆಂಗಸರ ಮನೆಯಲ್ಲಿ ಲಕ್ಷ್ಮೀದೇವಿ ನಿಲ್ಲೋದಿಲ್ಲ. ಇಂಥ ಮನೆಗಳಲ್ಲಿ ಬಡತನ ಕೂಡ ಶಾಶ್ವತವಾಗಿರುತ್ತೆ. ಗುರುವಾರ ದಿನ ಯಾವುದೇ ಹೆಣ್ಮಕ್ಳು ಮನೆಗೆ ಬಂದರೂ ಅವರನ್ನು ಹಾಗೆ ಮನೆಗೆ ಕಳಿಸ್ಬಾರ್ದು. ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಬೇಕು. ಹಾಗೆ ಬಂದಾಗ ಮನೆಗೆ ಊಟ ಬಡಿಸುವಾಗ ಕೂಡ ಇಲ್ಲ ಮನೆಯವರಾದರೂ ಕೂಡ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡ್ಬಿಟ್ಟು ಊಟ ಮಾಡಬೇಕು. ಪಶ್ಚಿಮ ಮತ್ತು ದಕ್ಷಿಣಾಭಿಮುಖವಾಗಿ ಊಟಕ್ಕೆ ಕೂತ್ಕೋಬಾರದು. ಈ ಥರ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಮನೆಯಲ್ಲಿ ಕಷ್ಟಗಳು ಕೂಡ ಜಾಸ್ತಿ ಆಗುತ್ತೆ. ನಾನು ಇಷ್ಟೆಲ್ಲ ಪೂಜೆ ಮಾಡ್ತೀನಿ, ನನಗೆ ಯಾಕೆ ದೇವರು ಇಷ್ಟೊಂದು ಕಷ್ಟ ಕೊಡ್ತಾರೆ ಅಂದರೆ ನಮ್ಮಲ್ಲಿರುವಂಥ ಕೆಲವೊಂದು ಗುಣಗಳು ಕೂಡ ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಮನೆ ಹೆಣ್ಮಕ್ಳನ್ನ ಮನೆ ಮಹಾಲಕ್ಷ್ಮಿ ಅಂತೀವಿ. ಮನೆಯಲ್ಲಿರುವಂಥ ಹೆಣ್ಮಕ್ಳು ಮೊದಲು ಇಂತಹ ಗುಣಗಳನ್ನು ಅಳವಡಿಸ್ಕೊಳ್ಬೇಕು. ಆಗ ಖಂಡಿತ ಮನೆಯು ಸಂಪತ್ತು ಸಮೃದ್ಧಿಯಿಂದ ಕೂಡಿರುತ್ತೆ. ಲಕ್ಷ್ಮೀ ಪೂಜೆಯನ್ನು ಮಾಡುವ ಮೊದಲು ಸಾಕ್ಷಾತ್ ಲಕ್ಷ್ಮಿಯ ರೂಪದಲ್ಲಿ ಇರುವ ವೃದ್ಧಿಯ ರೂಪದಲ್ಲಿ ಇರುವಂಥ ವಿಷ್ಣುವಿಗೆ ಇದನ್ನೆಲ್ಲ ಹೇಳಿ ಸರಿ ಆಯಿತು, ನಾನು ಮುಂದಿನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ಆದರೆ ಆ ಸಮಯದಲ್ಲಿ ಎಲ್ಲರೂ ಕೂಡ ಮಲಗಿರ್ತಾರೆ. ಹಾಗೆ ನೋಡಿಕೊಂಡು ಹೋಗುವಾಗ ಕೊನೆಯ ಮನೆಯಲ್ಲಿ ಒಬ್ಬ ಬಡ ಹೆಂಗಸು ಮಾತ್ರ ಲಕ್ಷ್ಮೀದೇವಿ ಬರೋ ಮುಂಚೆನೇ ಮನೆ ಬಾಗಿಲೆಲ್ಲ ಗುಡಿಸಿ ಸಾರಿಸಿ ರಂಗೋಲೆ ಹಾಕಿ ಹೊಸ್ತಿಲಿಗೆ ದೀಪಗಳನ್ನು ಹಚ್ಚಿಬಿಟ್ಟು ಆಕೆ ಪದ್ಮಾಸನದ ಮೇಲೆ ಕೂತ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸಿದಂಥ ಮಹಾಲಕ್ಷ್ಮೀ ದೇವಿಗೆ ತುಂಬಾ ಖುಷಿಯಾಗುತ್ತೆ. ಆಕೆ ಮುಂದೆ ಪ್ರತ್ಯಕ್ಷ ಆಗಿ ನಿನ್ನ ಪೂಜೆಯನ್ನು ನಾನು ಸ್ವೀಕರಿಸಿದ್ದೀನಿ, ತುಂಬಾ ನಿನ್ನ ಪೂಜೆ ಇಷ್ಟ ಆಗಿದೆ, ನಿನಗೆ ಏನು ಬೇಕು ವರ ಕೇಳು ಅಂತ ಹೇಳ್ತಾರೆ. ಸಡನ್ನಾಗಿ ದೇವಿಯನ್ನು ನೋಡಿದ ಆ ಬಡ ಮಹಿಳೆಗೆ ಆಶ್ಚರ್ಯ ಆಗಿ ನಮಸ್ಕಾರ ಮಾಡಿಕೊಂಡು ಹಾಗೇ ನಿಂತಿರ್ತಾರೆ. ಆಗ ಮಹಾಲಕ್ಷ್ಮಿಯು ನೀನು ಬದುಕಿರುವವರೆಗೂ ಕೂಡ ಐಶ್ವರ್ಯವನ್ನು ಅನುಭವಿಸಿ ಮತ್ತೆ ನಿನ್ನ ಮನೆ ಸಂಪತ್ತಿನಿಂದ ತುಂಬಿರಲಿ, ಕೊನೆಯಲ್ಲಿ ನಿನ್ನ ಮರಣದ ನಂತರ ವೈಕುಂಠವನ್ನು ನೀನು ಸೇರು ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಮಹಾಲಕ್ಷ್ಮೀ ದೇವಿ ಹೇಳಿರುವಂಥ ಈ ಮಾತುಗಳನ್ನು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಅಳವಡಿಸ್ಕೊಳ್ಬೇಕು. ಆಮೇಲೆ ನಾವು ಲಕ್ಷ್ಮೀ ಪೂಜೆಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ಆ ಮಹಾಲಕ್ಷ್ಮಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಇದನ್ನು ಪರಾಶ ಮಹರ್ಷಿಗಳು ನಾರದ ಮಹರ್ಷಿಗಳಿಗೆ ಹೇಳ್ತಾರೆ. ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ತಿಳಿದೋ ತಿಳಿಯದೆ ಮಾಡೋವಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಇಲ್ಲ ಬದಲಾಯಿಸ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿನ ನಾವು ಯಾವ ರೀತಿ ಒಲಿಸ್ಕೋಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ. ಇನ್ನು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.